ನವರಾತ್ರಿಯ ಎರಡನೇ ದೇವಿಯ ಪ್ರಸಾದ ರೆಸಿಪಿ ಸಿಹಿ ಪೊಂಗಲ್. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದೇವಿಗೆ ಪ್ರಿಯವಾದ ಸಿಹಿ ಪೊಂಗಲನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಮೊದಲಿಗೆ 1 ಬೌಲ್ ಹೆಸರುಬೇಳೆ, ಅದೇ ಮೆಜರ್ಮೆಂಟಲ್ಲಿ ಅಕ್ಕಿನ ತೊಗೊಂಡಿದ್ದೀನಿ. ದಪ್ಪ ಅಕ್ಕಿ ತೊಗೊಂಡಿದ್ದೀನಿ. ರೇಷನ್ ಅಕ್ಕಿ ಚೆನ್ನಾಗಿರುತ್ತೆ ಪೊಂಗಲ್ ಮಾಡೋಕ್ಕೆ. ಪೊಂಗಲ್ ಮುದ್ದೆ ಆಗಬಾರ್ದಂದ್ರೆ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ನಾನು ಹೆಸರುಬೇಳೆನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಎಣ್ಣೆ ತುಪ್ಪ ಏನೂ ಹಾಕಬಾರ್ದು, ಹಾಗೆ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಮೀಡಿಯಮ್ ಫ್ಲೇಮಲ್ಲಿಟ್ಟು ಇದನ್ನು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಹೆಸರುಬೇಳೆ ಚೆನ್ನಾಗಿ ಫ್ರೈ ಆದಮೇಲೆ ಅಕ್ಕಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿನೂ ಕೂಡ ಸ್ವಲ್ಪ ಹೊತ್ತು ಹೀಗೆ ಬಿಸಿ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ನಂತರ ಇದನ್ನು ಚೆನ್ನಾಗಿ ತೊಳ್ಕೊಳ್ಳೋಣ. ಡೈರೆಕ್ಟಾಗಿ ಹಾಗೆ ಹಾಕೋದಕ್ಕಿಂತ ಈ ವಿಧಾನದಲ್ಲಿ ಫ್ರೈ ಮಾಡಿ ತೊಳೆದು ಮತ್ತೆ ಹಾಕೋದ್ರಿಂದ ಪೊಂಗಲ್ ತುಂಬ ಚೆನ್ನಾಗುತ್ತೆ. ಒಂದ್ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ. ಈಗ ನಾನು ಪಾತ್ರೆಯಲ್ಲೇ ಹಾಕ್ಕೊಂಡು ನಾನು ಪಾತ್ರೆಯಲ್ಲೇ ಪೊಂಗಲ್ ಮಾಡ್ತಾಯಿದ್ದೀನಿ. ಸ್ವೀಟ್ ಪೊಂಗಲನ್ನು ಪಾತ್ರೆಯಲ್ಲಿ ಮಾಡಿದಷ್ಟು ರುಚಿ ಚೆನ್ನಾಗಿರುತ್ತೆ. ಈ ಪ್ರಸಾದವಾಗಿ ನಾವು ಮಾಡೋದ್ರಿಂದ ಪಾತ್ರೆಯಲ್ಲಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇದು ಕುದಿ ಬರಲಿ. ಕುದಿ ಬಂದ ತಕ್ಷಣ ಪ್ಲೇಟನ್ನು ತೆಗೆದುಬಿಡಬೇಕು, ಯಾಕಂದರೆ ಉಕ್ಕು ಬಿಡುತ್ತೆ ಇದು. ನಾವು ಅಕ್ಕಿ ಬೇಳೆ ಹಾಕುವಾಗೇ ಸ್ವಲ್ಪ ನೀರನ್ನು ಜಾಸ್ತಿ ಹಾಕ್ಕೋಬೇಕು. ಗಟ್ಟಿ ಆದರೆ ಪೊಂಗಲ್ ಚೆನ್ನಾಗಿರೋದಿಲ್ಲ, ಹದವಾಗಿರಬೇಕು. ಈಗ ನೋಡಿ, ಚೆನ್ನಾಗಿ ಬೆಂದ ಮೇಲೆ ನಾನು ತೋರಿಸ್ತಾ ಇದ್ದೀನಿ. ಈ ಹದದಲ್ಲಿ ನಮಗೆ ಬೇಳೆ ಮತ್ತು ಅಕ್ಕಿ ಜ್ಯೂಸಿಯಾಗಿ ರೆಡಿ ಆಗಬೇಕು. 1 ಬೌಲ್ ಬೆಲ್ಲನ ಕರಗಿಸಿ ಫಿಲ್ಟ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಗೋಡಂಬಿ ದ್ರಾಕ್ಷಿ ಹಾಗೆ ಒಣ ಕೊಬ್ಬರಿ ಚೂರುಗಳನ್ನು ತೊಗೊಂಡಿದ್ದೀನಿ. ಇದು ಆಪ್ಷನಲ್ಲು, ಚೆನ್ನಾಗಿರುತ್ತೆ ಅಂತ ಹಾಕಿದ್ದೀನಿ. ಒಂದು ಕಡಾಯಿ ತೊಗೊಂಡಿದ್ದೀನಿ. ಇದಕ್ಕೆ 3-4 ಚಮಚದಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಪೊಂಗಲ್ ಅಂದರೆ ತುಪ್ಪ ಸ್ವಲ್ಪ ಜಾಸ್ತಿನೇ ಇರಬೇಕು. ತುಪ್ಪ ಚೆನ್ನಾಗಿ ಕಾದ ತಕ್ಷಣ ಒಂದು 3 ಏಲಕ್ಕಿನ ತರಿತರೆಯಾಗಿ ಪೌಡ್ರ್ ಮಾಡಿ ಹಾಕ್ಕೊಂಡಿದ್ದೀನಿ. ಈಗ ಗೋಡಂಬಿ ದ್ರಾಕ್ಷಿಯನ್ನು ಹಾಕ್ಕೊಳ್ಳೋಣ. ಒಣ ಕೊಬ್ಬರಿ ಚೂರುಗಳನ್ನು ಕೂಡ ಹಾಕ್ಕೊಳ್ಳೋಣ. ನಾವು ಪ್ರಸಾದವಾಗಿ ಮಾಡೋದ್ರಿಂದ ಈ ಒಣ ಕೊಬ್ಬರಿ ಗೋಡಂಬಿಗಳು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿದ್ದರೆ ಚೆನ್ನಾಗಿರುತ್ತೆ. ಈಗ ಇದು ಫ್ರೈ ಮಾಡಿರೋದನ್ನ ಎಲ್ಲವನ್ನು ತಕ್ಕೊಂಬಿಡೋಣ ಪ್ಲೇಟಿಗೆ. ನಂತರ ಮಿಕ್ಸ್ ಮಾಡ್ಕೊಳ್ಬೇಕು. ಸ್ವಲ್ಪ ತುಪ್ಪ ಉಳಿದಿದೆ. ಇದಕ್ಕೆ ಈಗ ಬೇಯಿಸಿರುವ ಹೆಸರುಬೇಳೆ ಮತ್ತು ಅಕ್ಕಿನ ಹಾಕ್ಕೊಳ್ಳೋಣ. ಇದೇ ಥರ ತೆಳುವಾಗಿರಬೇಕು ನೋಡಿ. ಈಗ ಫಿಲ್ಟ್ರ್ ಮಾಡಿರುವ ಬೆಲ್ಲದ ನೀರನ್ನು ಹಾಕ್ಕೊಳ್ಳೋಣ. ಬೆಲ್ಲದ ನೀರನ್ನು ಹಾಕಿದ ತಕ್ಷಣ ತೆಳುವಾಗಿಬಿಡುತ್ತೆ. ಇದನ್ನು ಮಂದ ಉರಿಯಲ್ಲಿ ಚೆನ್ನಾಗಿ ಕುದಿಸ್ಕೋಬೇಕು. ನೋಡಿ, ಇವಾಗ ತುಪ್ಪ ಜಾಸ್ತಿ ಇರೋದ್ರಿಂದ ತುಂಬ ರುಚಿಕರವಾಗಿರುತ್ತೆ. ಪ್ರಸಾದವಾಗಿ ಮಾಡೋದು ಪೊಂಗಲ್ ಹೀಗೇ ಇರಬೇಕು. ಇದೆಲ್ಲ ಸ್ವಲ್ಪ ಮಂದ ಉರಿಯಲ್ಲಿ ಚೆನ್ನಾಗಿ ಕುದ್ದಿದ ಮೇಲೆ ಸ್ವಲ್ಪ ಗಟ್ಟಿ ಬರುತ್ತೆ. ಇವಾಗ ನೋಡಿ, ಚೆನ್ನಾಗಿ ಕುದ್ದ ಮೇಲೆ ಮಂದವಾಗಿ ಬಂದಿದೆ. ಈ ಹದದಲ್ಲಾದರೆ ಸಾಕಾಗುತ್ತೆ. ಈಗ ಗೋಡಂಬಿ ದ್ರಾಕ್ಷಿ ಕರೆದಿಟ್ಟಿರೋದನ್ನ ಹಾಕ್ಕೊಳ್ಳೋಣ. ಈಗ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಂಡ್ಬಿಡಿ. ಈಗ ನಮ್ಮ ರುಚಿಕರವಾದ ದೇವಿಗೆ ಪ್ರಿಯವಾದ ಸಿಹಿ ಪೊಂಗಲ್ ರೆಡಿ ಆಯಿತು ನೋಡಿ. ನಾವು ತೋರಿಸಿರುವ ವಿಧಾನದಲ್ಲೇ ನೀವು ಕೂಡ ಮಾಡಿ ದೇವಿಗೆ ಅರ್ಪಣೆ ಮಾಡ್ಬೋದು. ನಾನು ಒಂದು ತಟ್ಟೆಗೆ ಪೊಂಗಲನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಮಂದಗೆ ಆಗಿದೆ. ತುಂಬ ಚೆನ್ನಾಗಿ ನೋಡೋಕ್ಕೆ ಹೇಗೆ ಕಾಣ್ತಾ ಇದೆಯೋ ತಿನ್ನೋಕ್ಕೂ ಕೂಡ ಅಷ್ಟೇ ರುಚಿಯಾಗಿರುತ್ತೆ. ಇವತ್ತಿನ ಸಿಹಿ ಪೊಂಗಲ್ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಈ ವಿಡಿಯೋವನ್ನು ಶೇರ್ ಮಾಡಿ. ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಚಾನಲಲ್ಲಿ ಡೈಲಿ ಒಂದೊಂದು ಪ್ರಸಾದದ ರೆಸಿಪಿ ನೋಡೋಕ್ಕೆ ಸಿಗುತ್ತೆ. ಇವತ್ತು 2ನೇ ದಿನದ ಪ್ರಸಾದ. ಮತ್ತೆ ನಾಳೆಯ ಇನ್ನೊಂದು ಪ್ರಸಾದದ ರೆಸಿಪಿಯೊಂದಿಗೆ ಸಿಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು.